ನೇಹಾ ಹತ್ಯೆಗೆ ಖಂಡನೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೇಣದ ಬತ್ತಿಗಳನ್ನು ಹಚ್ಚಿ ನೇಹಾ ಹಿರೇಮಠ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಗುರುವಾರ ಇಡೀ ರಾಜ್ಯವೇ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನೇಹಾ ಹಿರೇಮಠ ಅನ್ನುವಂತಹ ಒಬ್ಬ ಹೆಣ್ಣು ಮಗಳ ಹತ್ಯೆಯಾಗಿದೆ. ಅತ್ಯಂತ ಬರ್ಬರ ರೀತಿಯಲ್ಲಿ 30 ಸೆಕೆಂಡುಗಳಲ್ಲಿ ಸುಮಾರು 14 ಬಾರಿ ಆಕೆಯನ್ನು ಚುಚ್ಚಿ ಸಾಯಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆತ ಯಾತಕ್ಕಾಗಿ ಈ ಕೊಲೆಯನ್ನ ಮಾಡಿದ್ದಾನೆ ಮತ್ತು ಆ ಹುಡುಗಿ ಮಾಡಿದ ತಪ್ಪೇನು, ಇದರ ಹುಡುಗಾಟದಲ್ಲಿ ನಾವೆಲ್ಲರೂ ಇದ್ದೇವೆ. ಆದರೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಗುರುವಾರ ಕೊಲೆ ನಡೆಯುತ್ತೆ, ಇವತ್ತಿನವರೆಗೆ ಮುಖ್ಯಮಂತ್ರಿಗಳು ಆ ಕುಟುಂಬವನ್ನ ವಿಚಾರಿಸಿಲ್ಲ. ಇಷ್ಟಕ್ಕೂ ಹಿರೇಮಠರು ಅವ್ರದೇ ಪಕ್ಷದ ಕಾರ್ಪೊರೇಟರ್ ಆದರೂ ಕೂಡ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಬೇಕು, ಅವರನ್ನು ಒಂದು ಬಾರಿ ಭೇಟಿ ಮಾಡಬೇಕು ಅಂತ ಕೂಡ ಮುಖ್ಯಮಂತ್ರಿಗಳಿಗೆ ಅನಿಸಿಲ್ಲ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಡೆದಾಗ ಅಲ್ಲಿ ಬಂದು ಮುಖ್ಯಮಂತ್ರಿಗಳು ಹೇಳ್ತಾರೆ, ಇದ್ಯಾವುದೋ 2 ಉದ್ಯಮಿಗಳ ಮಧ್ಯೆ ವ್ಯಾಜ್ಯ ಇದು, ಹಂಗಾಗಿ ನಡೆದಿದೆ ಅಂತ. ಭಯೋತ್ಪಾದನೆಯ ಕೃತ್ಯವನ್ನ ಅಷ್ಟು ಅಸಡ್ಡೆಯಿಂದ ತಳ್ಳಹಾಕಕ್ಕೆ ನೋಡಿದಂತಹ ಮುಖ್ಯಮಂತ್ರಿ, ಅವರಿಂದ ನೇಹಾಗೆ ನ್ಯಾಯ ಸಿಗುತ್ತೆ ಅಂತ ನನಗನ್ಸೋದಿಲ್ಲ. ನನಗೆ ಮಾತ್ರ ಅಲ್ಲ, ನೇಹಾ ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗಲ್ಲ ಅಂತಾನೆ ಆ ಕುಟುಂಬದವರೇ ಹೇಳ್ತಾ ಇದ್ದಾರೆ. ಸ್ವತಃ ತಂದೆ ಕಾರ್ಪೊರೇಟರ್ ಆಗಿರೋರು ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಹಿಂದೂ ಹೆಣ್ಮಕ್ಕಳಾದ ನಾವು ನಮಗೆ ರಕ್ಷಣೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ನಮ್ಮ ಪ್ರತಿರೋಧವನ್ನ ಈ ಸರ್ಕಾರಕ್ಕೆ ತೋರೋದಕ್ಕಾಗಿ ಇವತ್ತು ಎಲ್ಲರೂ ಸೇರಿದ್ದೇವೆ. ಮೇಡಮ್, ಮಂಗಲಸೂತ್ರದ ಪ್ರಧಾನಮಂತ್ರಿಯವರು